22ನೇ ತಾರೀಕು ಉಗ್ರರು ನರಮೇಧ ಆದ ಬಳಿಕ ಪ್ರವಾಸದಲ್ಲಿದ್ದಂತ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಬಂದಂತ ಸಂದರ್ಭದಿಂದಲೂ ಕೂಡ ನಿರಂತರವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಿಸಿಎಸ್ ಸಭೆ ಆಗಿತ್ತು. ಇವತ್ತು ಮಹತ್ವದ ದಿನ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸಿಸಿಎಸ್, ಸಿಸಿಪಿಎ ಸಭೆ, ಸಿಸಿಇಎ ಸಭೆ ಇರುವಂತದ್ದು. ಇಲ್ಲಿ ಏನು ಮಾಡಬೇಕು, ಏನು ಎತ್ತ ಅನ್ನುವಂತ ನಿರ್ಧಾರ. ಅದರ ಜೊತೆಗೆ ನಿನ್ನೆ 3 ಸೇನಾ ಅಧಿಕಾರಿಗಳ ಅಂದ್ರೆ ಪ್ರಮುಖರ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ನಿಮಗೆ ಪರಮಾಧಿಕಾರ ಕೊಡ್ತೀವಿ, ಯಾವಾಗ, ಹೇಗೆ, ಯಾವ ಸ್ವರೂಪದಲ್ಲಿ ದಾಳಿಯನ್ನ ಮಾಡಬಹುದು, ಪಾಠವನ್ನ ಕಲಿಸಬಹುದು ಪಾಕ್ನ ವಿರುದ್ಧ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಪೊಲಿಟಿಕಲಿ ಕ್ಲಿಯರೆನ್ಸ್ ಅನ್ನ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಅವರು. ಇವತ್ತು ಎಕನಾಮಿಕಲಿ, ಪೊಲಿಟಿಕಲಿ, ಜಾಗತಿಕವಾಗಿ ನಾವೆಲ್ಲ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಏನೇನೆಲ್ಲ ಅಡೆತಡೆಗಳಾಗ್ಬೋದು, ಪರಿಣಾಮಗಳಾಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಪಹಲ್ಗಾಮ್ ಮೇಲೆ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾದಂತೆ ಕಾಣಿಸ್ತಾ ಇದೆ. ಅಂದ್ರೆ ಪಹಲ್ಗಾಮ್ನಲ್ಲಿ ಆದಂತ ಒಂದು ನರಮೇಧ ಏನಿದೆ, ಪಹಲ್ಗಾಮ್ನಲ್ಲಿ ಆದಂತ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರ ಆಗ್ಲೇಬೇಕು ಅನ್ನುವಂತ ಆಗ್ರಹಕ್ಕೆ ಉತ್ತರ ಕೊಡುವಂತಹ ಸಮಯ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. ಕೇಂದ್ರದ ಭದ್ರತಾ ಸಂಪುಟ ಸಮಿತಿ ಮೀಟಿಂಗ್ ಶುರುವಾಗಿದೆ. ಈಗ ಆಲ್ರೆಡಿ 11 ಗಂಟೆಗೆ ಮೀಟಿಂಗ್ ಇತ್ತು, ಈಗ ಶುರುವಾಗಿದೆ. ಪಾಕಿಸ್ತಾನ ವಿರುದ್ಧ ಕಠಿಣ ನಿರ್ಧಾರ ಘೋಷಣೆ ಸಾಧ್ಯತೆ ಇರುವಂತದ್ದು. ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಭದ್ರತಾ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಇಂದಿನ ಸರಣಿ ಸಭೆಯಲ್ಲೇ ಎಲ್ಲವೂ ಫೈನಲ್ ಆಗುತ್ತಾ ಅಂತ. ಉಗ್ರರ ವಿರುದ್ಧ ಆಪರೇಷನ್ಗೆ ಸೇನೆಗೆ ಪರಮಾಧಿಕಾರವನ್ನ ನೀಡಲಾಗಿದೆ. ಆ ಪರಮಾಧಿಕಾರ ಅಂದ್ರೆ ಹೋಗ್ಬಿಟ್ಟು ಇವತ್ತೇ ಹೋಗಿ ಯುದ್ಧ ಮಾಡಿ ಅಂತಲ್ಲ, ಯಾವ ಸ್ವರೂಪದಲ್ಲಿ ಹೇಗೆ ನಾವು ಯುದ್ಧವನ್ನ ಮಾಡಬಹುದು, ಟಾರ್ಗೆಟ್ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಡಿಸೈಡ್ ಮಾಡಿ, ಅದಾದ್ಮೇಲೆ ಮುಂದೆ ನಾವು ನಿರ್ಧಾರ ಮಾಡ್ತೀವಿ ಅಂತ. ಸೇನೆಯ ಪ್ರತಿ ನಿರ್ಧಾರಕ್ಕೂ ಸರ್ಕಾರದ ಬೆಂಬಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದೊಂದು ಪ್ರಜಾಪ್ರಭುತ್ವ ದೇಶ ಆಗಿರುವಂತ ಕಾರಣಕ್ಕೋಸ್ಕರ ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ ಪೊಲಿಟಿಕಲಿ. ನಿನ್ನೆ ಸೇನಾ ಮುಖ್ಯಸ್ಥರ ಸಭೆಯಲ್ಲಿ ಪ್ರಧಾನಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಇಂದು ಕೂಡ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಇಂದು ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ, ಬಳಿಕ ಹಣಕಾಸು ವ್ಯವಹಾರಗಳ ಸಮಿತಿ ಸಭೆಯಲ್ಲಿ ಎಲ್ಲವೂ ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಾ ಹೋಗುತ್ತೆ. ಇನ್ನು ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿದೆ. ಭಾರತ 24ರಿಂದ 36 ಗಂಟೆಯ ಒಳಗಾಗಿ ದಾಳಿಯನ್ನ ಮಾಡಬಹುದು ಅಂತ ಸಚಿವ ಅತಾವುಲ್ಲಾ ತರಾರ್ ಹೇಳಿದ್ದಾರೆ. ಪಾಕಿಸ್ತಾನದ ಸಚಿವ. ಭಾರತದಲ್ಲಿನ ಬೆಳವಣಿಗೆಗಳಿಂದ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಶುರುವಾಗಿದೆ. ಪತ್ರಗುಟ್ಟು ಹೋಗ್ತಾ ಇದ್ದಾರೆ. ಆತ ಏನ್ ಮಾತನಾಡ್ದ ನೋಡಿ. Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Pakistan ಬಗ್ಗೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಪರಮಾಧಿಕಾರ ಅನ್ನುವಂಥದ್ದು ಯಾವ ಸ್ವರೂಪದಲ್ಲಿ, ಹೇಗೆ, ನಮ್ಮ ಟಾರ್ಗೆಟ್ ಏನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ಯುದ್ಧ ಮಾಡೋಗಿ ನಾವೀಗ ಪೊಲಿಟಿಕಲಿ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ಲೆಕ್ಕ ಬರೋದಿಲ್ಲ ಅಂತ ಕಾಣಿಸ್ತದೆ. ಬಿಕಾಸ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಅದರ ಜೊತೆಗೆ ಇವತ್ತು ಸಿಸಿಎಸ್, ಸಿಸಿಪಿಎ, ಸಿಸಿಇಎ ಸಮಿತಿಯ ಸಭೆ ಅಂದ್ರೆ ಎಕನಾಮಿಕಲಿ, ಪೊಲಿಟಿಕಲಿ, ಅದರ ಜೊತೆಗೆ ಸೆಕ್ಯೂರಿಟಿ ವೈಸ್ ನಾವು ಯಾವ ರೀತಿಯಾಗಿ ಸಿದ್ಧವಾಗಿದ್ದೀವಿ ಅನ್ನುವಂಥದ್ರ ಬಗ್ಗೆ ಡಿಸೈಡ್ ಆಗುತ್ತಾ ಅಂತ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇವತ್ತೇ ಗೊತ್ತಾಗುತ್ತಾ. ಪೃಥ್ವಿ, ಯುದ್ಧದ ಒಂದು ಪರಿಣಾಮ ಮತ್ತು ತೀವ್ರತೆ ಹಲವು ಮಜಲುಗಳಲ್ಲಿ ಮತ್ತು ಹಲವು ಬಾಹುಗಳನ್ನು ಅದು ಸೆಳೆದುಕೊಳ್ಳುತ್ತೆ. ಈ ಕಾರಣಕ್ಕಾಗೇನೆ ಯುದ್ಧ ಅನ್ನುವಂಥದ್ದನ್ನು ಯಾವುದೇ ದೊಡ್ಡ ಬಲಿಷ್ಠ ನಂಬರ್ 1 ರಾಷ್ಟ್ರಗಳು ಅಂತ ಕರೆಸ್ಕೊಳ್ಳುವಂಥ ರಾಷ್ಟ್ರಗಳು ಕೂಡ ಯಾಕೆ ಅಫ್ಘಾನಿಸ್ತಾನದಲ್ಲಿ ಅಷ್ಟು ವರ್ಷ ಇದ್ದವರು ಸಡನ್ ಆಗಿ ಟೆಂಟ್ ಕಿತ್ಕೊಂಡು ಹೋದ್ರು ಅಮೆರಿಕ,
ಅಂದರೆ ಅದರ ನಿರ್ವಹಣೆ ಮತ್ತು ದೂರಗಾಮಿ ಪರಿಣಾಮಗಳು ಮತ್ತು ದೇಶದ ಆರ್ಥಿಕತೆಯ ಮೇಲೆ ಆಗುವಂಥ ಪರಿಣಾಮಗಳನ್ನು ಯಾರು ಕೂಡ ಪಕ್ಕಕ್ಕಿಡಕ್ಕಾಗಲ್ಲ. ಅದನ್ನು ಅಮೆರಿಕವೂ ಕೂಡ ಎದುರಿಸಬೇಕಾಗುತ್ತೆ, ಚೀನಾವೂ ಕೂಡ ಎದುರಿಸಬೇಕಾಗುತ್ತೆ. ಅದು ಯುದ್ಧಕ್ಕೆ ಹಿಡಿಯುವಂಥ ಪ್ರತಿ ದೇಶದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಹೌದಾಗಿರುತ್ತೆ, ಸವಾಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತ ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡಲೇಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬ ಭಾರತೀಯನ ಇನ್ನು ಎಷ್ಟು ದಿವಸ ಇವರಿಗೆ ಸೆಲೆಕ್ಟಿವ್ ಆಗಿ ಸ್ಟ್ರೈಕ್ಗಳನ್ನು ಮಾಡ್ತೀರಾ, ಎಷ್ಟು ದಿವಸ ಇವರಿಗೆ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡ್ತೀರಾ, ಒಬ್ಬನನ್ನ ಕೊಂದರೆ 10 ಜನರನ್ನ ಕಳಿಸ್ತಾರೆ, ಇವ್ರು ಇರುವಂಥದ್ದೇ ಸಾವಿನ ವ್ಯಾಪಾರವನ್ನು ಮಾಡಲಿಕ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಈಗ ದೇಶವಾಸಿಗಳಲ್ಲೂ ಕೂಡ ಬಂದಿರೋದ್ರಿಂದ, ಮತ್ತು ಮೋದಿಗೆ ಹೋಗಿ ಹೇಳು ನೀನು ಅಂತ ಹೇಳಿರುವಂಥದ್ದು ಮತ್ತು ಹಿಂದೂಗಳನ್ನು ಹೆಕ್ಕಿ ಹೊಡೆದಿರುವಂಥದ್ದು ಮತ್ತು ಮೋದಿಯ ನಾಯಕತ್ವ ಮತ್ತು ಸರ್ಕಾರದ ವರ್ಚಸ್ಸು ಎಲ್ಲವನ್ನೂ ಕೂಡ ಪಣಕ್ಕಿಟ್ಟಿರೋದ್ರಿಂದ ಇಲ್ಲಿ ಒಂದು ಐತಿಹಾಸಿಕ ಒತ್ತಡವೂ ಕೂಡ ಕ್ರಿಯೇಟ್ ಆಗಿದೆ. ಯಾಕಂದರೆ ಈ ಹಿಂದೆ ಇವರು ಯಾವ ಸರ್ಕಾರಗಳನ್ನು ದೂಷಣೆಯನ್ನು ಮಾಡ್ತಾ ಇದ್ರು, ಯಾವ ಪಕ್ಷಗಳನ್ನು ದೂಷಣೆ ಮಾಡ್ತಾ ಇದ್ರು, ಆ ಪಕ್ಷಗಳ ಸಂದರ್ಭಗಳಲ್ಲೂ ಕೂಡ ಕೆಲವು ಅತ್ಯಂತ ಐತಿಹಾಸಿಕ ಯುದ್ಧಗಳಾಗಿವೆ. ಆ ಯುದ್ಧಗಳಲ್ಲಿ ಗೆಲುವಾಗಿದೆ. ಸೊ ಭಾರತದ ಟ್ರ್ಯಾಕ್ ರೆಕಾರ್ಡು ಯಾವತ್ತೂ ಕೂಡ ಗೆಲುವಿನ ಹಾದಿಯಲ್ಲಿ ಇದೆ. ಹಾಗಿದ್ದೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಮೋದಿ ಯಾಕೆ ಹಿಂದೆ ಮುಂದೆ ನೋಡಬೇಕು? ಅಫ್ಕೋರ್ಸ್ ಒಬ್ಬ ರಾಷ್ಟ್ರವನ್ನು ನಡೆಸುವಂತ ನಾಯಕನಿಗಿರುವಂಥ ಒತ್ತಡ ಮತ್ತು ದೂರಗಾಮಿ ಪರಿಣಾಮಗಳು ಬೇರೆ ಇರ್ತವೆ. ಒಂದು ಯುದ್ಧ ಆದಂಥ ಸಂದರ್ಭದಲ್ಲಿ ಒಂದು ಜನರೇಷನ್ 5 ರಿಂದ 10 ವರ್ಷ ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಪಾಕಿಸ್ತಾನದ ಸ್ಟ್ರಾಂಗ್ ಪಾಯಿಂಟು ಅಥವಾ ನಮ್ಮ ವೀಕ್ ಪಾಯಿಂಟ್ ಅಂತ ಅಂದ್ಕೊತಾ ಇರೋದು ಕೂಡ ಅದೇ ಪಾಕಿಸ್ತಾನ. ಯಾವುದು? ಭಾರತ ಅಭಿವೃದ್ಧಿಯತ್ತ ಹೆಜ್ಜೆ ಇಡ್ತಾ ಇದೆ, ಮುನ್ನುಗ್ತಾ ಇದೆ, ಅದು ನಾಳಿನ ಭವಿಷ್ಯದ ವೈಭವದ ಬಗ್ಗೆ ಲೆಕ್ಕ ಹಾಕೊತಾ ಇದೆ. ನಮ್ಮ ಇಂತಹ ತೀಟೆಗಳಿಗೆಲ್ಲ ಉತ್ತರ ಕೊಡುವಂತಹ ಅಥವಾ ರಿಸ್ಕನ್ನು ತಮ್ಮನ್ನು ತಾವು ರಿಸ್ಕಿಗೆ ಒಡ್ಕೊಳ್ಳುವಂಥ ಪ್ರಯತ್ನವನ್ನು, ಸಾಹಸವನ್ನು ಮೋದಿಯೂ ಕೂಡ ಮಾಡಲ್ಲ. ಮೋದಿ ಏನೇ ಬೋಲ್ಡ್, ಡಿಸಿಸಿವ್, ಅಥಾರಿಟೇಟಿವ್ ಲೀಡರ್ಶಿಪ್ ಇದ್ರೂ ಕೂಡ ಮೋದಿಯೂ ಕೂಡ ಯುದ್ಧ ಅಂತ ಬಂದರೆ, ಈಗ ಅವರೇ ಉಕ್ರೇನು, ರಷ್ಯಾ ಇಂಥ ಸಂದರ್ಭದಲ್ಲಿ ನಾವು ಯುದ್ಧದ ಪ್ರತಿ ಎಲ್ಲ ಶಾಂತಿಯ ಪರವಾಗಿರುವಂಥದ್ದು, ಗ್ಲೋಬಲ್ ಪೀಸ್ಗೋಸ್ಕರ, ಗ್ಲೋಬಲ್ ಸ್ಟೆಬಿಲಿಟಿಗೋಸ್ಕರ ಬೇಕಾಗುತ್ತೆ, ಜಾಗತಿಕ ಅಸ್ಥಿರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧಗಳನ್ನು ಪಕ್ಕಕ್ಕಿಡಬೇಕು, ಮಾತುಕತೆ ಅಂತೆಲ್ಲ ಮಾತನಾಡುವಂಥ ಮೋದಿ ನಮ್ಮ ಜೊತೆ ಯುದ್ಧ ಮಾಡಿಬಿಡ್ತಾರ? ಮಾಡಿದ್ರೆ ಅವರ ಸೆನ್ಸೆಕ್ಸ್ ಯಾವ ರೀತಿ ಕೊಲಾಪ್ಸ್ ಆಗುತ್ತೆ, ಅವರ ಎಕಾನಮಿ ಯಾವ ರೀತಿ ಡಿಕ್ಲೈನ್ ಆಗುತ್ತೆ, ಅವರ ಆಪರ್ಚುನಿಟೀಸ್ ಒಳಗಡೆ ಇಂಟರ್ನಲ್ ಸ್ಟ್ರೆಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಪೊಲಿಟಿಕಲ್ ಗ್ಯಾಂಬ್ಲಿಂಗ್ ಕೂಡ ಆಗುತ್ತೆ. ಅದು ಈ ಹಿನ್ನೆಲೆಯಲ್ಲಿ ಮಾಡಲ್ಲ ಅನ್ನುವಂಥ ಒಂದೇ ಒಂದು ಇಮ್ಯಾಜಿನೇಷನ್, ಇಲ್ಯೂಷನ್ ಅಲ್ಲಿ ಇಂಥ ಒಂದು ತೀಟೆಗಳನ್ನ ಮಾಡುವಂತ ಸಾಹಸವನ್ನು ಮಾಡಿದ್ದು ಪಾಕಿಸ್ತಾನ. ಗೆಲ್ತೀವಿ ಅಂತ ಗೊತ್ತಿದೆ, ಪಾಕಿಸ್ತಾನದ ವಿರುದ್ಧ ಈ ಹಿಂದೆ 2 ಗೆದ್ದಿದ್ವಿ, ಈಗಲೂ ಕೂಡ ಗೆಲ್ತೀವಿ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಕಳ್ಕೊಳ್ಳೋದು ತುಂಬಾ ಇರುತ್ತೆ. ಯಾವುದೇ ದೇಶ ಗೆಲ್ತೀವಿ ಅಂತ ಗೊತ್ತಿದ್ರು ಕೂಡ ಇದನ್ನ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಕೂತಿರುವಂತ ಎಕ್ಸ್ ಡಿಫೆನ್ಸ್ ಎಕ್ಸ್ಪರ್ಟ್ಗಳೇ ಮಾತನಾಡ್ತಾ ಇದ್ದಾರೆ. ನಮಗೆ ಒಂದು ದೀರ್ಘಾವಧಿಯ ಯುದ್ಧವನ್ನ 2-3 ತಿಂಗಳ ನಂತರ ಸಸ್ಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಪುಟ್ಟ ಏರ್ ಸ್ಟ್ರೈಕ್ ಆದ್ರೆ ನಮ್ಮ ಏರ್ ಫೋರ್ಸ್ ಅದಕ್ಕೆ ತಕ್ಕದಾದ ಉತ್ತರವನ್ನು ಕೊಡುತ್ತೆ. ಆದ್ರೆ ಭಾರತದ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಪ್ರತಿರೋಧವನ್ನು ತೋರ್ಬೋದು, ಅದನ್ನು ಸಸ್ಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಮತ್ತು ಈ ಹಿಂದಿನ ಪಾಕಿಸ್ತಾನದ ಪರಿಸ್ಥಿತಿಯೇ ಬೇರೆ, ಈಗಿನ ಪರಿಸ್ಥಿತಿಯೇ ಬೇರೆ. ಈಗಲೂ ಅವರು ಯುದ್ಧದಾಹಿ, ರಕ್ತದಾಹಿಗಳಾಗಿದ್ರೂ ಕೂಡ ಪರಿಸ್ಥಿತಿ ಪೂರಕವಾಗಿಲ್ಲ. ಅಲ್ಲಿ ಆಂತರಿಕದಂಗೆ ಕ್ಷೋಭೆ ದಿಕ್ಕಾಪಾಲಾಗಿದೆ. POK ಯುದ್ಧ ಆದಂಥ ಸಂದರ್ಭದಲ್ಲಿ POK ಏನಾಗುತ್ತೋ, ಮತ್ತೊಂದು ಬಾಂಗ್ಲಾದೇಶ ಆಗ್ಬಿಡುತ್ತಾ ಅಥವಾ ಮತ್ತೇನಾಗುತ್ತೆ, ಬಲೂಚಿಸ್ತಾನ ಏನಾಗುತ್ತೆ, ಅಲ್ಲಿ ಈಗಾಗಲೇ ಬಲೂಚಿಸ್ತಾನದ ವಕ್ತಾರರುಗಳು ಮತ್ತು ಅಲ್ಲಿನ ಬಂಡುಕೋರರು ಏನಿದೆ ಅವರು ಈಗಾಗಲೇ ನಾವು ಯುದ್ಧವನ್ನು ಘೋಷಣೆ ಮಾಡ್ತಿದ್ದೀವಿ ಪಾಕಿಸ್ತಾನದ ವಿರುದ್ಧ, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಒಂದು ದೊಡ್ಡ ಕೂಗನ್ನು ಕಳೆದ 2-3 ದಿನಗಳಿಂದ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ತಾ ಇದ್ದಾರೆ. ಸೊ ಅಲ್ಲಿ ಆಂತರಿಕವಾಗಿ ಆತಂಕಗಳು, ಸವಾಲುಗಳು ಒಂದು ಕಡೆ. ಅದಕ್ಕೆ ಆಡ್ ಆನ್ ಮಾಡ್ಕೊಂಡ್ರೆ ಅಫ್ಘಾನಿಸ್ತಾನ ಅಕಸ್ಮಾತ್ ಹೆಂಗಿದ್ರು ಭಾರತ ಯುದ್ಧ ಶುರು ಮಾಡಿಬಿಟ್ರೆ ಕಾನ್ಸಂಟ್ರೇಷನ್ ಪಾಕಿಸ್ತಾನ ಕಂಪ್ಲೀಟ್ಲಿ ಈ ಕಡೆ ಇರುತ್ತೆ. ಇದನ್ನೇ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಇನ್ನು ಅಫ್ಘಾನಿಸ್ತಾನೂ ಕೂಡ ಕಾಯ್ತಾ ಇರುವಂತ ಇದೇ ಸಂದರ್ಭದಲ್ಲಿ ಅವರು ಅಟ್ಯಾಕ್ ಮಾಡಿಬಿಟ್ರೆ 360 ಡಿಗ್ರಿ ಅದು ಒಂದು ದೊಡ್ಡ ಆತಂಕ ಈಗಾಗಲೇ ಪಾಕಿಸ್ತಾನಕ್ಕಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ಈ ವಿಚಾರದಲ್ಲಿ ಅವರೇ ದೊಡ್ಡ ಉಗ್ರರು, ಅವ್ರದೇ ತಾಲಿಬಾನ್ ಸಂಸ್ಕೃತಿ ಅಂತವರು ಪಹಲ್ಗಾಮ್ ಅಟ್ಯಾಕ್ ಅನ್ನ ಖಂಡಿಸಿದ್ದಾರೆ ಮತ್ತು ಭಾರತದ ಜೊತೆಗಿದ್ದೀವಿ ಅಂತ ಬಹಿರಂಗ ಹೇಳಿಕೆಗಳನ್ನು ಅಲ್ಲಿನ ಸರ್ಕಾರದ ವಕ್ತಾರರೇ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅಫ್ಘಾನಿಸ್ತಾನವು ಕೂಡ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಲಿಕ್ಕೆ ಕಾಯ್ತಾ ಇದೆ. ಅದೇ ವಿಚಾರವನ್ನು ಖ್ವಾಜಾ ಆಸಿಫ್ ಮಾತನಾಡಿದ್ದು, ನಾವು ನಿಮಗೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಅಂದರೆ ಯುರೋಪಿಯನ್ ವೆಸ್ಟರ್ನ್ ಕಂಟ್ರಿಗಳಿಗೆ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಅಥವಾ ಸೋವಿಯತ್ ಯೂನಿಯನ್ ವಿಚಾರದಲ್ಲಿ ಡಿವೈಡ್ ಮಾಡಲಿಕ್ಕೆ ನೀವು ಮುಂದಾದಾಗ ನಾವು ಕೈ ಹಾಕ್ತೆ ಹೋಗಿದ್ದಿದ್ರೆ, ಇಂಥ ಡರ್ಟಿ ಕೆಲಸಗಳನ್ನು ಮಾಡದೇ ಇದ್ರೆ ನಾವು ಬೇರೆ ರೀತಿ ಇರ್ತಿದ್ವಿ ಅಂತ. ಸೊ ಆ ಒಂದು ಭೌಗೋಳಿಕವಾದಂಥ ಸವಾಲು ಕೂಡ ಪಾಕಿಸ್ತಾನಕ್ಕಿದೆ. ಸೊ ಹೀಗಾಗಿ ಅವರು ಮೊದಲ ದಿನ ನೋಡಿ, ಕಳೆದ 6 ದಿನಗಳಲ್ಲಿ 600 ಥರ ಆಯಿತು ಅವರ ಹೇಳಿಕೆಗಳು. ದಿನಕ್ಕೊಂದು, ಕ್ಷಣಕ್ಕೊಂದು ಹೇಳಿಕೆ. ಮೊದಲು ವಿರಾವೇಶದಲ್ಲಿ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಮುನೀರ್ ಏನು ಮಾಡಿದ್ರು, ಇದನ್ನು ಕಿಡಿ ಒತ್ತಿಸಿದ್ದೇ ಆ ವ್ಯಕ್ತಿ. ಅದಾದಮೇಲೆ ಪ್ರಚೋದನೆ ಆಗಿ ಬಂದು ಇಲ್ಲೆಲ್ಲ ಹಾಳಾಯಿತು. ಅದಾದೇನು ಕಾಶ್ಮೀರವನ್ನು ಬಿಟ್ಕೊಡೋ ಮಾತೇ ಅಲ್ಲ ಅಂತ. ಈಗ ಲಾಹೋರ್ ಉಳಿಸ್ಕೋತೀವ, ರಾವಲ್ಪಿಂಡಿ POK ಉಳಿಸ್ಕೋತೀವ, ಕಡೆಗೆ ಬಲೂಚಿಸ್ತಾನ ಉಳಿಸ್ಕೋತೀವ ಅಂತ ಒತ್ತಡ ಶುರುವಾಗಿದೆ. ಮೊದಲ ದಿನ ವಿರಾವೇಶದಲ್ಲಿ ಮಾತನಾಡಿ
ಅನಿರೀಕ್ಷಿತವಾಗಿ ಯಾವಾಗ ಸಿಂಧೂ ನದಿಯ ಒಂದು ಒಪ್ಪಂದಕ್ಕೆ ಕೈ ಹಾಕ್ತು ಆಗಲೇ ಗೊತ್ತಾಯಿತು ಭಾರತದ ನಿರ್ಧಾರಗಳು ತುಂಬಾ ತೀಕ್ಷ್ಣವಾಗಿದೆ ಅಂತ. ಅದಾದ್ಮೇಲೆ ಖ್ವಾಜಾ ಆಸಿಫ್ ಮಾತಾಡಿದ್ರು, ಅದಾದ್ಮೇಲೆ ಅಣ್ವಸ್ತ್ರಗಳ ಮಾತನಾಡಿದ ಮಾತ್ರಕ್ಕೆ ಭಾರತ ಎದುರ್ಕೊಂಡ್ಬಿಡುತ್ತೆ ಅನ್ನೋ ತರ ಆಯ್ತು. ಅದಾದ 24 ಗಂಟೆಯಲ್ಲಿ ಭಾರತದ ಒಳಗೆ ಆದಂತಹ ನವದೆಹಲಿಯ ಬೆಳವಣಿಗೆಗಳೇನಿದೆ ಅದು ನಿಜಕ್ಕೂ ಕೂಡ ಭಯಭೀತರನ್ನಾಗಿಸಿದೆ ಪಾಕಿಸ್ತಾನವನ್ನ. ಇವತ್ತು ಹೇಳ್ತಾ ಇದ್ದಾರೆ ಅವರು, ಮೊನ್ನೆ 3 ದಿನದ ಹಿಂದೆ ಹೇಳಿದ್ರು ನಾವು ಮಾತುಕತೆಗೆ ಸಿದ್ಧ, ಒಂದು ನ್ಯೂಟ್ರಲ್ ತನಿಖೆ ಆಗಲಿ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾವು ಅಣ್ವಸ್ತ್ರ ಅಂತಂದ್ರು, ಆಮೇಲೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಅಂದ್ರು. ಅದಾದ್ಮೇಲೆ ಖ್ವಾಜಾ ಆಸಿಫ್ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾರೆ ಯುದ್ಧ ಮಾಡುವಂಥದ್ದು ಇಮ್ಮಿನೆಂಟ್, ಭಾರತ ನಮ್ಮ ಮೇಲೆ ಯುದ್ಧ ಮಾಡುತ್ತೆ, ನಾವು ತಯಾರಾಗಬೇಕು ಅಂತ. ನಿನ್ನೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರು ಮತ್ತು ಪ್ರಧಾನಿಯ ವಿಶೇಷ ವಕ್ತಾರರಾಗಿರುವಂಥ ಈ ವ್ಯಕ್ತಿ ಬಂದು ಮಾತನಾಡ್ತಾರೆ, ಇನ್ನು 24ರಿಂದ 36 ಗಂಟೆ ಒಳಗೆ ಗ್ಯಾರಂಟಿ ಅಟ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗುಪ್ತಚರನೇ ಬೇಡ, ಯಾರಾದರೂ ಕೂಡ ಇಲ್ಲಿ ಆಗ್ತಿರುವಂಥ ಮೀಡಿಯಾ ರಿಪೋರ್ಟ್ಗಳನ್ನು ನೋಡಿದಾಗ ಯಾಕೆ ಪ್ರಧಾನಮಂತ್ರಿ ಒಂದಾದ ಮೇಲೆ ಒಂದರಂತೆ ಪ್ರತ್ಯೇಕವಾದಂತಹ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊತಾ ಇದ್ದಾರೆ. ಈಗ ರಾಜಕೀಯವಾಗಿ ಡಿವೈಡ್ ಆಗಬಹುದು, ಪ್ರತಿಪಕ್ಷಗಳು ಮೋದಿಯ ಮೇಲೆ ತಿರುಗು ಬಿಡಬಹುದು ಅನ್ನುವಂಥ ಒಂದು ಲಕ್ಷಣಗಳನ್ನು ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಾಗಲಿ ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರುಗಳ ಹೇಳಿಕೆಯಲ್ಲಿ ಕಂಡ ನಂತರವೂ ಕೂಡ ಈಗ ಏಕಾಏಕಿ ಕಾಂಗ್ರೆಸ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ, ಯಾವುದೇ ವಿಚಾರಗಳಲ್ಲಿ ಮಾತನಾಡಬಾರದು, ದೇಶದ ಐಕ್ಯತೆ ಸಮಗ್ರತೆ ವಿಚಾರವಾಗಿ ಅಂದ್ರೆ ಒಗ್ಗೂಡ್ತಾ ಇದ್ದಾರೆ. ಅಲ್ಲೂ ಕೂಡ ರಾಜಕೀಯವಾಗಿರ್ಬೋದು ಅಥವಾ ಜನರ ಭಾವನಾತ್ಮಕವಾಗಿರಬಹುದು. ವೈರಲ್ ಆಗಿ ಪಾಕಿಸ್ತಾನದಲ್ಲಿ ಚರ್ಚೆ ಆದ್ಮೇಲೆ ಅದನ್ನ ಡಿಲೀಟ್ ಮಾಡಿದ್ರು. ಇವೆಲ್ಲವೂ ಕೂಡ ಕನೆಕ್ಟಿಂಗ್ ಡಾಟ್ಸ್. ಅದಾದ್ಮೇಲೆ RSS ಮುಖ್ಯಸ್ಥರು ಬರ್ತಾರೆ. ಪ್ರಥಮ ಬಾರಿಗೆ ಮೋದಿ ಪ್ರಧಾನಿ ಆದ್ಮೇಲೆ ಅವರು ನಿವಾಸಕ್ಕೆ ಬಂದಿದ್ದಾರೆ. ಯಾಕಂದ್ರೆ RSS ಈ ಹಿಂದೆ 71ರ ಯುದ್ಧದಲ್ಲೂ ಕೂಡ ಬ್ಲಡ್ ಬ್ಯಾಂಕು ಮತ್ತೊಂದು ಅದು ಇದು ಒಂದಷ್ಟು ರಾಷ್ಟ್ರ ಸೇವೆಗಳನ್ನ ಮಾಡಿತ್ತು ಅನ್ನುವಂಥದ್ದು. ಮತ್ತೆ 60 ಚೀನಾ ಜೊತೆಗಿನ ಯುದ್ಧದಲ್ಲೂ ಕೂಡ ನೆಹರು ಅವರ ಸರ್ಕಾರಕ್ಕೆ ಸಹಾಯವನ್ನು ಮಾಡಿತ್ತು. ಅದರ ಪ್ರತಿಯಾಗಿ ಪಥಸಂಚಲನದಲ್ಲಿ ನೆಕ್ಸ್ಟ್ 63ರ ಪಥಸಂಚಲನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ನೆಹರು ಅನ್ನುವಂಥದ್ದು ಕೂಡ ಇತಿಹಾಸಗಳಲ್ಲಿದೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಕಡೆ RSSನ ಯಾಕೆ ಕರೆಸಿದ್ದಾರೆ, ಒಂದು ಕಡೆ ಇಲ್ಲಿ ಎಲ್ಲಾ ಭದ್ರತಾ ಪಡೆಗಳ ಜೊತೆ ಮೀಟಿಂಗ್ ಆಗುತ್ತೆ, ರಕ್ಷಣಾ ಸಚಿವರ ಜೊತೆ ಮೀಟಿಂಗ್ ಆಗುತ್ತೆ, ಈಗ ವಿತ್ತ ಸಚಿವರ ಜೊತೆ ಮೀಟಿಂಗ್ ನಡೀತಾ ಇದೆ. ಸೊ ಇಲ್ಲಾಗುವಂಥ ದೂರಗಾಮಿ ಪರಿಣಾಮಗಳು, ಹಣಕಾಸಿನ ತುರ್ತು ಒತ್ತಡಗಳು ಮತ್ತು ಇದರಿಂದ ಗ್ಲೋಬಲಿ ಆಗುವಂಥ ಇಂಪ್ಯಾಕ್ಟ್ ಮತ್ತು ಇಂಟರ್ನಲ್ ಇಂಡಿಯಾದೊಳಗಡೆ ಆಗುವಂಥ ಇಂಪ್ಯಾಕ್ಟು, ಬೆಲೆ ಏರಿಕೆ, ಹಣದುಬ್ಬರ ಮತ್ತು ಷೇರು ಮಾರುಕಟ್ಟೆ ಮತ್ತು ವ್ಯತ್ಯಾಸಗಳು ಮತ್ತು ಕೈಗಾರಿಕೆ FDI ಮೇಲೆ ವ್ಯತ್ಯಾಸಗಳು ಅಥವಾ ಟೂರಿಸಂ ಮೇಲೆ ವ್ಯತ್ಯಾಸಗಳು, ಇದರಿಂದ ಒಟ್ಟಾರೆ ಎಕಾನಮಿಯ ಮೇಲೆ ಯುದ್ಧ ಶುರುವಾದಂತ ಸಂದರ್ಭದಲ್ಲಿ ಯಾವ್ಯಾವ ರಾಷ್ಟ್ರ ನಮ್ಮ ಬೆಂಬಲಕ್ಕೆ ಬರ್ತವೆ ಮತ್ತೆ ನಮಗೆ ವೆಪನ್ಸ್ ಗಳ ಕೊರತೆ ಆಯ್ತಪ್ಪ. ಯಾಕೆಂದ್ರೆ ಯುದ್ಧ ಯಾವುದೇ ದೇಶ ಆರಂಭ ಮಾಡಬಹುದು, ಅಂತ್ಯವನ್ನ ಡಿಸೈಡ್ ಮಾಡುವಂತದ್ದು ಆ ದೇಶದ ಕೈಲಿರೋದಿಲ್ಲ. ಸೊ ಹೀಗಾಗಿ ನಮ್ಗೆ ಏನಾದ್ರೂ ಅಂಥದ್ದೇ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ರಷ್ಯಾ ಉಕ್ರೇನ್ ಎಕ್ಸಾಂಪಲ್ ಇದೆ, 25-30 ದಿನದಲ್ಲಿ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ರು, 3 ವರ್ಷ ಆದ್ರೂ ಕೂಡ ಇನ್ನೂ ನಡೀತಾ ಇದೆ. ಸೊ ಅವ್ರು ಯಾವ ರೀತಿಯ ಜರ್ಜರಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ, ಅದು ಭಾರತದ ಕಲ್ಪನೆಯಲ್ಲೂ ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾವೇನಾದ್ರೂ ಅಟ್ಯಾಕ್ ಮಾಡಿದೆ ಆದ್ರೆ ನಮಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ವೆಪನ್ಸ್ ಕೊರತೆ ಆದ್ರೆ ಯಾವೆಲ್ಲ ರಾಷ್ಟ್ರಗಳನ್ನ ನಾವು ಈಗಲೇ ಮುಂಚೆನೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು, ಆ ರೀತಿಯಾದಂತ ಒಂದು ಚರ್ಚೆನೂ ಕೂಡ ಅದೆಲ್ಲವೂ ಕೂಡ ಈಗ ಒಂದ್ ಕಡೆ ವಿದೇಶಾಂಗ ನೀತಿ ಅಂದ್ರೆ ರಾಜತಾಂತ್ರಿಕವಾಗಿ ಬಹುತೇಕ ಸುಮಾರು 150ಕ್ಕೂ ಹೆಚ್ಚು ರಾಷ್ಟ್ರಗಳ ಜೊತೆ ಮಾತನಾಡಿರುವಂಥದ್ದು, ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು, ಪಾಕಿಸ್ತಾನದ ರಕ್ಷಣಾ ಸಚಿವರೇ ಒಪ್ಪಿಕೊಂಡಿದ್ದಾರೆ ಇಂಥ ಡರ್ಟಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ ಅಂತ. ಇದಾದ ಮೇಲೂ ಕೂಡ ನಾವು ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು ಅಂದ್ರೆ ತಪ್ಪು ಅನ್ನೋ ರೀತಿ ಜಾಗತಿಕವಾಗಿ ಮೆಸೇಜ್ ಅನ್ನ ಗ್ರಿಪ್ಪಿಂಗ್ ಆಗಿ ಕೊಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಗೂ ಕೂಡ ಗೊತ್ತಾಗಿದೆ ಮತ್ತು ಇತರ ಪ್ರಮುಖ ರಾಷ್ಟ್ರಗಳು, ಈಗ ರಷ್ಯಾ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲಾ ರಾಷ್ಟ್ರಗಳಿಗೆ ತನ್ನ ಮೆಸೇಜ್ ಅನ್ನು ಭಾರತ ಈಗಾಗಲೇ ಕೊಟ್ಟಾಗಿದೆ ಮತ್ತು ಅರಬ್ ರಾಷ್ಟ್ರಗಳಿಗೂ ಕೂಡ ಕೊಟ್ಟಾಗಿದೆ. ಸೊ ಅನಿವಾರ್ಯ ಇದೆ, ಈ ಒಂದು ಇನ್ಎವಿಟಬಲ್ ಆಕ್ಷನ್ ನಾವು ಮಾಡಲೇಬೇಕಿದೆ ಅನ್ನುವಂಥ ಮೆಸೇಜ್ ಅನ್ನು ರಾಜತಾಂತ್ರಿಕವಾಗಿ ಒಂದು ಕಡೆ ಕೊಟ್ಟಿರುವಂಥದ್ದು. ಮತ್ತು ನೀವು ಹೇಳದಂತೆ ರಕ್ಷಣಾತ್ಮಕವಾಗಿ ಈಗ ಪ್ರತಿ ವರ್ಷ ಬಜೆಟ್ ಅಲ್ಲಿ ರಕ್ಷಣೆಗೆ ಅಂತ ನಾವು ಇಂತಿಷ್ಟು ಅಂತ ಅಮೌಂಟ್ ಅನ್ನು ಎತ್ತಿಡ್ತೀವಿ. ಆದ್ರೆ ಇದು ತುರ್ತು ಪರಿಸ್ಥಿತಿ, ಇನ್ನಷ್ಟು ರಕ್ಷಣಾ ಇಲಾಖೆಗೆ ಇನ್ನಷ್ಟು ಬಜೆಟ್ ಬೇಕಾಗುತ್ತೆ. ಸೊ ಎಲ್ಲಿಂದ ಅಲೋಕೇಟ್ ಮಾಡಬಹುದು, ಎಲ್ಲಿ ಟ್ರಿಮ್ ಮಾಡಬಹುದು ಮತ್ತು ಎಲ್ಲಿಂದ ತೆಗೆದು ಎಲ್ಲಿಗೆ ಹಾಕಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿಗೂ ಕೂಡ ಇವತ್ತು ಹಣಕಾಸು ಸಚಿವರನ್ನ ಕರೆಸಿರುವಂಥದ್ದು. ಮತ್ತು ಯಾವ ರೀತಿ ಇಂಟರ್ನಲ್ಲಿ ಈಗ ಈ ಯುದ್ಧ ಆದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ, ಹಣದುಬ್ಬರ, ಮಗದೊಂದು ದೂರಗಾಮಿ ಪರಿಣಾಮಗಳು ಮತ್ತು ತತ್ಕ್ಷಣದಲ್ಲಿ ಆಗುವಂಥ ಪರಿಣಾಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ 22ನೇ ತಾರೀಕು ದಾಳಿ ಆದ್ಮೇಲೆ 23ನೇ ತಾರೀಕು ಅವತ್ತು CCS ಮೀಟಿಂಗ್ ಆಗಿತ್ತಲ್ಲ, ಒಬ್ರು ಸೇನೆಯವರು ಹೇಳ್ತಾ ಇದ್ರು ಇಂಗ್ಲಿಷ್ ಚಾನಲ್ ಕೂತ್ಕೊಂಡು, ಅವತ್ತೇ ಡಿಸೈಡ್ ಆಗ್ಬಿಟ್ಟಿದೆ ಈ ಅಂದ್ರೆ ಇವತ್ತು ನಡೀತಾ ಇರುವಂತಹ ಪೊಲಿಟಿಕಲ್ ಅಫೈರ್ಸ್ ಸಭೆ ಆಗಿರ್ಬೋದು, ಎಕನಾಮಿಕಲ್ ಅಫೈರ್ಸ್ ಸಭೆ ಆಗಿರ್ಬೋದು, ಅವ್ರಿಗೆಲ್ರಿಗೂ ಸೂಚನೆ ಹೋಗಿತ್ತು, ನಾವು ಏನ್ ಆಪ್ಷನ್ಸ್ ಇದೆ ನಮ್ಮ ಹತ್ರ ಅದನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡು ಬನ್ನಿ, ಇವತ್ತು ಡಿಸೈಡ್ ಮಾಡೋಣ ಯಾವ್ಯಾವ ರೀತಿಯಾಗಿ ಭಾರತ ಮುನ್ನಡೆ ಅಂದ್ರೆ ಹೆಜ್ಜೆಯನ್ನ ಇಡಬಹುದು ಅನ್ನುವಂಥದ್ದನ್ನ ಒಂದು ವಾರದಲ್ಲಿ ನಿಮಗೆ ಟೈಮ್ ಕೊಡ್ತೀವಿ, ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಇವತ್ತು ಡಿಸೈಡ್ ಆಗುತ್ತೆ. ಈಗ ಪೃಥ್ವಿ 6 ದಿನ ಆಗಿದೆ, ಆದ್ರೆ ಜನ ಹೇಗಿದ್ರು ಅಂದ್ರೆ ಈ ಘಟನೆ ಆದ 6 ಗಂಟೆನಲ್ಲಿ ಯುದ್ಧದ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಈಗ ಈ ಕ್ಷಣದಲ್ಲೇ ಹೋಗ್ಬೇಕು, ಮೋದಿನೇ ಯುದ್ಧ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆಲ್ಲ ಮಾತನಾಡಿದ್ರು. ಅದು ಒಂದ್ ರೀತಿ ಅಭಿಮಾನ, ಮತ್ತೊಂದು ರೀತಿ ಟೀಕೆ, ಅದೆಲ್ಲ ಬೇರೆ. ಆದ್ರೆ ಸ್ಟ್ರಾಟಜಿಕಲಿ ಒಂದು ದೇಶದ
ಜೊತೆ ಯುದ್ಧವನ್ನ ಮಾಡಬೇಕಾದ್ರೆ 360 ಡಿಗ್ರಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ದೇಶದ ಆರ್ಥಿಕತೆ ಮತ್ತು ನೀವು ಹೇಳಿದಂತೆ ಎಷ್ಟು ದಿವಸಗಳವರೆಗೆ ನಾವು ಸಸ್ಟೇನ್ ಮಾಡಬೇಕು ಮತ್ತು ಎಷ್ಟು ಕ್ವಿಕ್ ಆಗಿ ನಾವು ಆಕ್ಷನ್ ಮಾಡಬೇಕು, ಎಷ್ಟು ಬೇಗ ನಮ್ಮ ಟಾರ್ಗೆಟ್ಗಳನ್ನು ರೀಚ್ ಮಾಡಬೇಕು. ನೆನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಸಮಯ ತುಂಬಾ ಕಡಿಮೆ ಇದೆ, ಆದರೆ ಟಾರ್ಗೆಟ್ ದೊಡ್ಡದಿದೆ ಅನ್ನುವಂತ ಒಂದು ಮಾತನ್ನ ಹೇಳಿ ಇಮ್ಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಂಡ್ರು. ಇದು ಆರ್ಥಿಕತೆ ಮುಂದಿನ 25 ವರ್ಷಗಳ ಬ್ಲೂ ಪ್ರಿಂಟ್ ಅಂತ ಆದ್ರೂ ಕೂಡ ಅದರ ಜೊತೆಗೆ ಆ ಹೇಳುವಂಥ ಟೋನು ಮತ್ತು ಆ ಜೆಸ್ಚರು ಮತ್ತು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಂಥ ಪಾಸ್ ಇದೆಯಲ್ಲ, ಆ ಪಾಸಿಂಗ್ ಮೆಸೇಜ್ ಆಗೇ ಹೋಯ್ತು ಅದು ಪಾಕಿಸ್ತಾನಕ್ಕೆ ಏನು ಮೆಸೇಜ್ ಆಗಬೇಕು ಅಂತ. ಅದಾದ ನಂತರ ಸಂಜೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಿವೆ, ಇವತ್ತು ಬ್ಯಾಕ್ ಟು ಬ್ಯಾಕ್ 3-4 ಮೀಟಿಂಗ್ಗಳಾಗ್ತವೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಯುದ್ಧ ಅನಿವಾರ್ಯ ಮತ್ತು ಆಗೇ ಆಗುತ್ತೆ. ಇಷ್ಟು ದಿವಸ ಯುದ್ಧ ಮಾಡಲ್ಲ, ಇವರು ಶಾಂತಿ ಸಂಯಮದಿಂದ ಇರ್ತಾರೆ, ಎಷ್ಟು ಚಿವುಟಿದ್ರು ಎಷ್ಟು ತೀಟೆ ಮಾಡಿದ್ರು ಸುಮ್ಮನಿರ್ತಾರೆ, ಇದೇ ನಮ್ಮ ಒಂದು ಶಕ್ತಿ ಮತ್ತು ಇದೇ ನಮ್ಮ ಬಲ, ಇದು ಅವರ ಬಲಹೀನತೆ ಅಂತ ಏನು ಅನ್ಕೊಂಡಿದ್ರಲ್ಲ ಪಾಕಿಸ್ತಾನ. ಸೊ ರಾಜತಾಂತ್ರಿಕವಾಗಿ ಒಂದು ಕಡೆ ಸರ್ಕಲ್ ಮಾಡಿರುವಂತದ್ದು ಮತ್ತು ರಕ್ಷಣಾತ್ಮಕವಾಗಿ ಅವರಿಗೆ ಯಾವ ರೀತಿ ಪೆಟ್ಟನ್ನ ಏಟನ್ನ ಕೊಡಬೇಕು ಅದನ್ನು ಕೂಡ